ಹಲೋ ಎವ್ರಿವನ್, ಇವತ್ತಿನ ದಿನ ವಿಶೇಷತೆ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಫಲ ಯಾವ ಥರ ಎರೆಯೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಕಬ್ಬಿನ ಚೂರಿಗಳು ಹಾಗೂ ಬಾಳೆಹಣ್ಣು, ಎಲೆ ಅಡಿಕೆ, ಬಾರಿಕಾಯಿ, ಎಲ್ಲೋ ಸಕ್ಕರೆ, ನಾಣ್ಯಗಳನ್ನ ತೆಗೆದುಕೊಳ್ಬೇಕು. 2 ದೀಪನ ಇಟ್ಕೊಂಡು ಗಂಡು ಮಕ್ಕಳಾದರೆ ಕುಂಕುಮ ಹಚ್ಚಿ 3 ಬಾರಿ ಪಾವು ಅಥವಾ ಶೇರು, ಇಲ್ಲಾಂದರೆ ಯಾವುದಾದ್ರೂ ಒಂದು ಚೊಂಬನ್ನ ತಗೊಂಡು ಸೊ ಅದರಲ್ಲಿ ತಗೊಂಡಂಥ ಸಾಮಗ್ರಿಗಳನ್ನ ಹಾಕ್ಕೋಬೇಕು. ಹೆಣ್ಮಕ್ಳಾದರೆ ಕುಂಕುಮ, ಅರಿಶಿನ ಹಚ್ಚಿ ಹೂ ಮುಡಿಸಿ ಈ ಸಾಮಗ್ರಿಗಳನ್ನ ಎಲ್ಲ 3 ಬಾರಿ ಸುರಿಯೋದ್ರಿಂದ ನಿಮ್ಮ ಮಕ್ಕಳಿಗಾಗಿರುವಂಥ ದೃಷ್ಟಿ ಹಾಗೂ ಕಿರಿಕಿರಿ ಮಾಡೋದು, ಮೊಂಡ್ತನ ಮಾಡೋದಿದ್ರೆ ಎಲ್ಲ ಬಿಡ್ತಾರೆ. ಆಮೇಲೆ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸಮೃದ್ಧಿಯೂ ವೃದ್ಧಿ ಆಗುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ 12 ವರ್ಷದ ಒಳಗಿನ ಮಕ್ಕಳಿಗೆ ಮಾಡೋದ್ರಿಂದ ತುಂಬಾ ಶ್ರೇಯಸ್ಸು. ಸೊ ಈ ದೃಷ್ಟಿ ಹೇಗೆ ತೆಗೆಯೋದು ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅರಿಶಿನ ಸುಣ್ಣ ಹಾಕಿ ಅದನ್ನು ಕಲರ್ ಚೇಂಜ್ ಆಗೋ ಮಟ್ಟ ಬಿಟ್ಟು ಆಮೇಲೆ 2 ತುಪ್ಪ ದೀಪ ಹಚ್ಚಿ ಅವನ್ನ ಬೆಳಗೋದ್ರಿಂದ ಅವ್ರ ಮೇಲಿರೋ ದೃಷ್ಟಿ ಎಲ್ಲ ಹೋಗುತ್ತೆ. ಸೊ ಇದನ್ನು ತೆಗೆದು ಹೊರಗಡೆ ಹಾಕಿಬಿಟ್ರೆ ಮಕ್ಕಳಿಗಿರೋಂಥ ದೃಷ್ಟಿ ಎಲ್ಲ ಹೋಗಿ ಅವರು ಸಮೃದ್ಧಿಯಾಗಿ ಬೆಳೆಯಲು, ಆಮೇಲೆ ಅವ್ರ ಮೊಂಡ್ತನ ಬಿಡಲು ತುಂಬಾ ಖುಷಿ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ. ನಿಮಗೂ ಏನಾದರೂ ಇದು ವರ್ಕ್ ಆದರೆ ಸೊ ನಮಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.